ನಮಸ್ಕಾರ ಕಲಾಕಾರಾಸ್. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಲ್ಲಿ ಹೇಳ್ತಾವಲ್ಲ, ಹಾಗೆ ಸಣ್ಣಾಗಿಪ್ಪಗಳೇ ಚಿತ್ರ ಬಿಡಿಸಲೇ ಕಲಿಯೋಕ್ಕೂ ನಾವು ಕಲಿಯೋದೆಲ್ಲ ಸಣ್ಣ ಸಣ್ಣ ಪ್ರಾಯಕ್ಕೆ ಆತಷ್ಟೇ. ದೊಡ್ಡಾದ ಮತ್ತೆ ಕಲಿವಲ್ಲಿ ಹಿಡಿತಾನವಾಗೆ ಹೇಳಿ ನಿಂಗೋಗಾರ ಹೇಳ್ತಾವ ಅವಕ್ಕೆಲ್ಲರಿಗೂ ಹೇಳಿ ಒಂದೇ ವಿಷಯ, ಎಂತರ ಎನಿ ಏಜ್ ಎನಿ ಟೈಮ್ ಎನಿಬಡಿ ಕ್ಯಾನ್ ಡ್ರಾ. ಹೊಸ ತಿಂಗಳು ಹೊಸ ವಿಷಯ ಎಂತರ ಹೇಳಿದರೆ, ಒಂದು ನೇಚರ್ ಡ್ರಾಯಿಂಗ್ ಮಾಡ್ತಾ ಇದ್ದೆ. ಸಿಂಪಲ್ ಆಗಿಪ್ಪದು. ಪ್ರತಿ ಸರ್ತಿ ನಾವು ಫಸ್ಟ್ ಎಪಿಸೋಡಿನ ಪೆನ್ಸಿಲ್ ಮಾಡೋದೊಳು ಹೇಳ್ತಿದ್ದೆ. ಬಟ್ ಇಂದು ನಾನು ಎಲ್ಲರ ಮನೆಯಲ್ಲಿ ಕಾಮನ್ ಆಗಿ ಸಿಕ್ಕುವಂತ ಇನ್ನೊಂದು ಐಟಮ್ ಇಂದ ಮಾಡ್ತಾ ಇದ್ದೆ, ದಟ್ ಈಸ್ ಪೆನ್. ಸೊ ನಿಂಗಳ ಬಾಲ್ ಪೆನ್ ಅಥವಾ ಜೆಲ್ ಪೆನ್ ಯಾವ ಪೆನ್ ಬೇಕಾದ್ರೂ ತಗೊಂಬಲಕ್ಕು, ಯಾವ ರೆಸ್ಟ್ರಿಕ್ಷನ್ಸು ಇಲ್ಲ. ಬಟ್ ನಾನಿಂದು ಯೂಸ್ ಮಾಡ್ತಾ ಇಪ್ಪದು ಸ್ನೋಮ್ಯಾನ್ ಡ್ರಾಯಿಂಗ್ ಪೆನ್ ಹೇಳಿ ಬತ್ತು. 0.2 ಸೈಜಿಂದು ಲಿಬ್ ಇಪ್ಪದು. ಇದು ಎಲ್ಲದಕ್ಕೂ ಸಿಕ್ಕುತ್ತು. ನಿಮಗೆ ಪಿನ್ ಪಾಯಿಂಟ್ ಪೆನ್ ಅಥವಾ ಪಿಗ್ಮೆಂಟ್ ಪೆನ್ ಹೇಳಿ ಹೇಳಿದರೆ ಸಿಕ್ಕುತ್ತು. ನೋಡಿದರೆ ಕೊಡಿ ಹಿಂಗಿರ್ತು. ನಾರ್ಮಲ್ ಪೆನ್ನಿನ ಹಂಗಿಪ್ಪದಲ್ಲ, ಹೆಚ್ಚು ಡಿಫ್ರೆನ್ಸ್ ಇತ್ತು. ಆದರೆ ನಿಂಗೆ ಯಾವುದೇ ಮಾಮೂಲಿ ಪೆನ್ಗಳನ್ನು ತಕ್ಕೊಂಡು ಮಾಡಬೇಕು. ಸೊ ಹೇಗೆ ಮಾಡೋದೊಳಿ ನೋಡುವ ಬನ್ನಿ. 4 ಪಾರ್ಟಾಗಿ ಡಿವೈಡ್ ಮಾಡಿದ್ದೆ. ಇದರಲ್ಲಿ ನಮ್ಮ ಫಸ್ಟ್ ಪಾರ್ಟಿಲಿ ನಾನು ಪೆನ್ ಸ್ಕೆಚಸ್ ಮಾಡ್ತಾ ಇದ್ದೆ. ಇಂದು ನಾವು ಮಾಡ್ತಾ ಇಪ್ಪದು. ಬಾಕಿದ್ದ 3 ದಿಕ್ಕೆ ನಮ್ಮ ನೆಕ್ಸ್ಟ್ 3 ಎಪಿಸೋಡ್ಸ್ಗೆ ಹೋಗಕ್ಕೆ ಮಾಡುವ. ಓವರ್ ಆಲ್ ನಿಂಗೋಗೆ ಈಸಿಯಾಗಿ ಕಾಣಲಿ ಹೇಳಿ ನಿಂಗೋಗಿ ಒಂದೇ ಪೇಜ್ಲಿ ಮಾಡಿ ತೋರಿಸುತ್ತಾ ಇಪ್ಪದು. ಸೊ ಫಸ್ಟಿಗೆ ಒಂದು ಗುಡ್ಡೆ ಮಾಡಲೆ ಜಸ್ಟ್ ಒಂದು ಕರ್ವ್, ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಒಂದು ಕರ್ವನ್ನು ಹಾಕಿಕೊಂಡ್ರೆ ಆಯಿತು. ಇದರ ಹಿಂದೆ ಹಂತ ಹಂತವಾಗಿ ತೋರಿಸಲೇ ನಾವು ಒಂದೊಂದೇ ಬೆಟ್ಟಂಗಳ ಬಿಡಿಸಿಕೊಂಡು ಹೋಪ. ಸೇಮ್ ಅದೇ ಥರ ಒಂದೇ ಕರ್ವಿನಂಗೆ ರಜ್ಜ ಬೆಂಡಿನಂಗೆ ಹಾಕಿರಾತು. ಸ್ಟ್ರೈಟ್ ಲೈನ್ ಹಾಕಾಡಿ ರಜ್ಜ ಬೆಂಡ್ ಮಾಡಿ ಹಾಕಿ. ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಲೇಯರ್ ಮಾಡಿಕೊಂಡು ನಾವು ಒಂದು ಅರೌಂಡ್ 4 ಲೇಯರ್ ಮಾಡುವ ಹೆಂಗಾರು. ಓಕೆ, ಈಗ ಇದರಲ್ಲಿ ಹಿಂದೆ ನಾನು ಇಲ್ಲಿ ಒಂದಕ್ಕೆ ಮಾಡ್ತೆ. ಮತ್ತು ಇದರಿಂದ ರಜ್ಜ ಡಿಫ್ರೆಂಟ್ ಏರಿಯಲ್ಲಿಪ್ಪ ಹಾಗೆ ದೂರದ ಕಾಂಬ ಹಾಗೆ ಮಾಡುವ. ನೆಕ್ಸ್ಟ್ ಸೆಂಟರ್ಲಿ ನಾವು ಮರ ಬಿಡಿಸುತ್ತಾ ಇದ್ದು. ನಮ್ಮದು ಇಂದ್ರಾಣ ಕಾಂಪೋಸಿಷನ್ ಪ್ರಕಾರ ಫೋಕಲ್ ಪಾಯಿಂಟ್ ನಮ್ಮದು ಸೆಂಟರ್ಲಿ ಬಪ್ಪ ಹಾಗೆ ನಾವು ಮಾಡುತ್ತಾ ಇಪ್ಪದು. ಸೊ ಮಧ್ಯದಲ್ಲಿ 2 ಲೈನ್ ಹಾಕಿ ಅದರ ಕೆಳದಿಕ್ಕಂಗಪ್ಪಾಗ ರಜ ಬೆಂಡಿನಂಗೆ ಹಾಕಿ ನಿಂಗೋಗೆ ಟ್ರೀ ರೆಡಿ ಆಯ್ತು. ಟ್ರೀಯ ಕೆಳನ ಪಾರ್ಟ್ ರೆಡಿ ಆಯ್ತು. ಇನ್ನು ನಮಗೆ ಅದರ ರೆಂಬೆ ಕೊಂಬೆಗಳೆಲ್ಲ ಬಿಡಿಸಿಕೊಂಡು ಹೋದರ ಆಯ್ತು. ಇಲ್ಲಿ ರೆಂಬೆ ಕೊಂಬೆಗಳ ಹೀಗೆ ಒಂದೊಂದೇ ಹಾಕಿಕೊಂಡು ಹೋಪ. ಓಕೆ, ನೆಕ್ಸ್ಟ್ ನಮ್ಮ ಲೀಫ್ ಪಾರ್ಟಿಂಗ್ ನಾವು ಒಂದು 3 ಬೇರೆ ಬೇರೆ ಸೈಜಸ್ಸಿನ ಸರ್ಕಲ್ಸ್ ಹಾಕುವ. ಸೊ ಇದೆಂತ ಹೊತ್ತು ನಿಂಗೋಗ ಹಾಗೆ ಫಸ್ಟ್ ಬೇಸ್ ಸ್ಕೆಚ್ ಹಾಕಿತ್ತೊಳ್ರೆ ನಿಂಗಳ ಟ್ರೀಯ ಓವರ್ ಆಲ್ ಲುಕ್ ಹೆಂಗೆ ನಿಂಗೋಗ ಅಂದಾಜು ಸಿಕ್ಕಿತ್ತು. ಅದರಲ್ಲಿ ನಮಗೆ ಮತ್ತೆ ನಾನು ಹೇಳಿಕೊಟ್ಟ ಹಾಗೆ ರಜ್ಜ ಗೀಚಿದರ ಆಯ್ತು. ಲೈಕ್ 3 3 3 3 3 3 ಹೇಳಿ ಬರ್ಕೊಂಡು ಹೋದಂಗೆ ಗೀಚಿಕೊಂಡು ಹೋದರ ಆಯ್ತು. ಆದರೆ ಒಂದಕ್ಕೊಂದು ಸೇಮ್ ಸೈಜ್ ಇಪ್ಪದು ಬೇಡ, ಬೇರೆ ಬೇರೆ ಸೈಜಿನ ಹಾಗೆ ಮಾಡಿಕೊಂಡು ಹೋದ್ರೆ ಆಯ್ತು. ಓಕೆ, ಸೊ ಒಳದಿಕ್ಕೆಂದ ಒಂದು ರಜ್ಜ ನಿಂಗೋಗ ಆ ಸರ್ಕಲ್ ಹಾಕಿದ್ಯಲ್ಲ ಅದರ ಪ್ರಕಾರವೇ ರಜ್ಜ ಮಾಡಿಕೊಂಡು ಹೋಗ್ತೊಳಿದ್ರೆ ಎಲ್ಲ ಆಯ್ಕೆ ಕಾಣ್ತು. ಏನಾಗಿ ಇಲ್ಲಿ ಒಂಚೂರು ಎಕ್ಸ್ಟ್ರಾ ಹಾಕಿಕೊಳ್ಳಿ ಅನಿಸಿತ್ತು ಸರ್ಕಲಿಂದ ಹೆರ. ಸೊ ಇದಲ್ಲದೆ ನನಗೆ ಮತ್ತೆ ಇಲ್ಲಿ ಈ ಥರ ಒಂದು ರಜ್ಜ ಸಣ್ಣ ಮಾಡಿ ಒಮ್ಮೆ ಅಂತ ಕೇಳಿದ್ರೆ ಅದು ರಜ್ಜ ಲೈನಿಂಗೆ ಟಚ್ ಆಗ್ತಾ ಇದ್ದು ನಮ್ಮ ಬೆಟ್ಟದ ಲೈನಿಂಗೆ. ಸೊ ಅದು ಟ್ಯಾಂಜೆಂಟ್ ಕ್ರಿಯೇಟ್ ಆಗುತ್ತೆ. ಟ್ಯಾಂಜೆಂಟ್ ಹೇಳಿದ್ರೆ ಒಂದಕ್ಕೊಂದು ಲೈನಿನ ಮೇಲಿಂದ ಒಂದೊಂದು ಸಿಲೋವೆಟ್ಟಲ್ಲಿ ನಿಂಗೋಗ ನೋಡುವಾಗ ಅದು ಚೆಂದ ಕಾಣ್ತದೆ. ಸೊ ಅಷ್ಟಪ್ಪಾಗ ನಿಂಗೋಗ ಅಲ್ಲಿ ಎಂತ ಇದ್ದು ಹೇಳಿಯೇ ನಿಂಗೋಗ ಅರ್ಥ ಆಗುತ್ತಿಲ್ಲ ಹಿಂದೆಂದ. ಸೊ ಅದರ ರಿಮೂವ್ ಮಾಡ್ತಾ ಇದ್ದೆ. ಅಲ್ಲಿ ರಜ್ಜ ಒಳ ಮಾಡಿಕ್ಕಿ ಇಲ್ಲಿ ಮೇಲಿಂದ ಒಂದು ರಜ್ಜ ಎಕ್ಸ್ಟ್ರಾ ಒಂದು ರಜ್ಜಕ್ಕೂ ಕಾಣ್ತಾ ಇಪ್ಪ ಹಾಗೆ. ಮತ್ತು ಒಂದು 3D ಎಫೆಕ್ಟಿಂಗ್ ಬೇಕಾಗಿ ಮಧ್ಯದಲ್ಲಿ ಎಲ್ಲ ಎಕ್ಸ್ಟ್ರಾ ಲೈನ್ಸ್ ಹಾಕ್ಯಾರ ಆಯ್ತು. ಓಕೆ, ಈಗ ನಮ್ಮ ಡ್ರಾಯಿಂಗ್ ಆಲ್ಮೋಸ್ಟ್ ರೆಡಿ ಆಯಿತು. ನೆಕ್ಸ್ಟ್ ಹತ್ತರಿಂದ ತೋರಿಸುತ್ತೆ ಬೇಡದ ಲೈನ್ಸ್ಗಳೆಲ್ಲ ರಿಮೂವ್ ಮಾಡುವ. ಮತ್ತು ಇದರ ರಜ್ಜ ಡಲ್ ಮಾಡುವ ಪೆನ್ಸಿಲ್ ಮಾಡಿದ್ದಾರ. ನಿಮಗೆ ಕಾಣಲಿ ಹೇಳಿ ಡಾರ್ಕ್ ಮಾಡಿತ್ತಿದೆ. ಸೊ ಅದರ ರಜ್ಜ ಡಲ್ ಮಾಡ್ತಾ ಇದ್ದೆ ಅಂತ ಕೇಳಿದ್ರೆ ನನಗೆ ನೆಕ್ಸ್ಟ್ ಸ್ಟೆಪ್ಪು ಪೆನ್ನಿಲಿಯನ್ನು ಹಾಕಬೇಕು. ಸೊ ಪೆನ್ನಿಲಿ ಹಾಕುವಾಗ ನನಗೆ ಈ ಲೈನ್ಸ್ಗೆ
ತುಂಬ ಎದ್ದು ಕಾಂಬದು ಬೇಡ ಹೇಳಿ ಅನ್ನೋದರ ರಜ್ಜ ಲೈಟಾಗಿ ರಿಮೂವ್ ಮಾಡ್ತಾಯಿದ್ದೆ. ಏನಾಗ ಕಾಂಬಷ್ಟು ಇದ್ದರೆ ಸಾಕು. ಸೊ ನೆಕ್ಸ್ಟ್ ಪೆನ್ನಿಲ್ಲಿ ಸ್ಟಾರ್ಟ್ ಮಾಡುವ. ಪೆನ್ನಿಲ್ಲಿ ಹೆಚ್ಚು ಹಾಕಕ್ಕೊಳ್ಳಿಲ್ಲ, ಒಂದರೆ ಹಂಗೆ ಡಾರ್ಕ್ ಔಟ್ಲೈನ್ ಮಾಡೋಕ್ಕೊಳ್ಳಿಲ್ಲ, ರಜ ಬಿಟ್ಟು ಹಾಕಿ ಅಂತ ಕೇಳಿದ್ರೆ ಇಲ್ಲಿ ನಮಗೆ ಗ್ರಾಸ್ ಮಾಡಲಿದ್ದು. ಸೊ ಟ್ರೀಗೆ ಅಪ್ಪಗ ರಜ ಇನ್ ಡೀಟೇಲ್ ಆಗಿ ಮಾಡ್ಲಕ್ಕು. ಸೊ ನಮಗೆ ಅಕಸ್ಮಾತು ರಜ್ಜ ಈ ಕಡೆಯಿಂದ ಓಕೆ ಒಂದು ನಿಮಿಷ ಓಕೆ ಹಿಂಗೊಂದು ಜಸ್ಟ್ ಅಲ್ಲಿಂದ ಅಲ್ಲಿಗೆ ಔಟ್ಲೈನ್ ಕೊಟ್ಟುಕೊಂಡು ಬಿಡಿ. ಓಕೆ, ಮತ್ತು ನಾನು ಹೇಳುತ್ತೆ ಲೈಟಿಂಗ್ ನಮಗೆ ಯಾವ ಹೊಡೆಯಿಂದ ಹೀಗೆ ಮಾಡೋದೊಳೆ ನಾವು ಪ್ಲ್ಯಾನ್ ಮಾಡುವ. ಸೊ ಆಲ್ಮೋಸ್ಟ್ ಹೀಗೆ ಶೇಪ್ ಕೊಟ್ಟುಕೊಂಡು ಹೋದರೆ ಆತಿದ್ದಕ್ಕೆ. ಓಕೆ, ಇಷ್ಟು ಕೆಳದಿಕ್ಕಂಗೆ ಅಪ್ಪಗ ನೋಡಿ ಒಳ್ಳೆ ನಿಂಗೆ ಕೆಳದಿಕ್ಕೆ ಅಲ್ಲಿ ಫುಲ್ ಲೈನ್ ಸ್ಟ್ರೈಟ್ ಲೈನ್ ಡ್ರಾ ಮಾಡೋದಲ್ಲ, ರಜ್ಜು ಗ್ಯಾಪ್ಸ್ ಬಿಡಿ, ಗಂಟೆಲ್ಲ ಬಿಡಿಸಿಯಮ್ಮ. ಮತ್ತು ಈಗ ನಮ್ಮ ಲೀವ್ಸ್ಗಳನ್ನು ನಾವು ಅಲ್ಲಿ ಲೈನ್ ಹಾಕಿದ್ದಲ್ಲ ಆಲ್ರೆಡಿ, ಅದರ ಹಾಗೆ ಬಿಡಿಸಿಕೊಂಡು ಹೋಪ. ಓಕೆ, ರಜ್ಜೆ ವ್ಯತ್ಯಾಸ ಬಕ್ಕು ಎನ್ನ ಪೆನ್ಸಿಲ್ ಸ್ಕೆಚಿಂಗುದೇ ಎನ್ನ ಪೆನ್ನಿಲಿ ಮಾಡ್ತಾ ಇಪ್ಪದಕ್ಕೂ ರಜ್ಜೆ ವ್ಯತ್ಯಾಸ ಬಕ್ಕು ಅನ್ನು ನೋಡಿ ಒಬ್ಸರ್ವ್ ಮಾಡಿ ಒಟ್ಟಿಗೆ ಒಂದೇ ಸ್ಟ್ರೆಚ್ಚಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೆ, ಅಲ್ಲಲ್ಲಿ ಗ್ಯಾಪ್ಸ್ ಬಿಡ್ತಾ ಇದ್ದೆ. ಸೊ ಆ ಗ್ಯಾಪ್ಸಿಂದ ನಿಂಗೆ ಹೋಗಿ ರಿಯಲಿಸಮ್ ಬಂತು. ಓಕೆ, ಇಲ್ಲಿ ಒಂದು ರಜ್ಜ, ಇಲ್ಲಿ ಒಂದು ರಜ್ಜ, ಎಸ್ ರಜ್ಜ ಒಳ ಹೆರ ಹೀಗೆಲ್ಲ ಮಾಡಿತ್ತೊಳೆ ಆದರೆ ರಿಯಲಿಸಮ್ ಜಾಸ್ತಿ ಕಾಣ್ತು. ಎಸ್, ಇಲ್ಲಿ ಒಂಚೂರು ಹೀಗೆ ಮೇಲೆ ಕೆಳದ ಹಂಗೆ ಮಾಡಿಕೊಂಡು ಹೋಪ. ಎಸ್, ಓಕೆ ಆಲ್ಮೋಸ್ಟ್ ಆಯ್ತು. ಇಲ್ಲಿ ಒಂಚೂರು ಮಾಡಿಕೊಂಡು ಅಲ್ಲೇ ಬಾಕಿ ಆಯ್ತು. ಓಕೆ, ಇನ್ನು ನಾವು ಶೇಡಿಂಗ್ ರಜ್ಜ ಮಾಡ್ತು ಹೇಳಿ ಆದರೆ ಯಾವ ಹೊಡೆಯಿಂದ ಲೈಟ್ ಬೀಳ್ತು ಹೇಳಿದ್ರೆ ನೋಡುವ. ಫಸ್ಟ್ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಅದು ಹಾಕಿದ್ದಿಲ್ಲ, ಸಾರಿ ನಾವು ಮರದತ್ತು ಬ್ಯಾಕ್ಗ್ರೌಂಡಲ್ಲಿ ಹಾಕಿಕ್ಕೆ ಮಾಡುವ. ಜಾಸ್ತಿ ಡಾರ್ಕ್ ಬೇಡ, ಎಲ್ಲ ಲೈಟಾಗಿ ಇದ್ದರೆ ಸಾಕು, ನಿಮ್ಗೆ ಕಾಂಬ ಅಷ್ಟು ಹಾಕೊಂಡ್ರೆ ಸಾಕು. ಇನ್ನು ಡೀಟೇಲಿಂಗ್ ಮಾಡಿಕೊಂಡು ಹೋಗ್ತಾ ನಾವು ಹೇಗೆ ಬತ್ತು ಹೇಳಿದರನ್ನು ನೋಡುವ. ಬೇಡದ ಲೈನ್ಸ್ಗಳೆಲ್ಲ ಫಸ್ಟ್ ಎರೇಸ್ ಮಾಡಿ ಹೇಳ್ತಾ ಮತ್ತೆ ನಾವು ಶೇಡಿಂಗ್ ಸ್ಟಾರ್ಟ್ ಮಾಡುವ. ಪೆನ್ಸಿಲ್ ಮಾರ್ಕಿನ ಕ್ಲೀನಾಗಿ ತೆಗೆದು ಬಿಡಿ. ಎಂತ ಹೇಳಿದ್ರೆ ನಿಮಗೆ ಈಗ ಪೆನ್ನಿಲಿ ಔಟ್ಲೈನ್ ಮಾಡಿ ಇದು ನಾವು ಇನ್ನು ಸೀದಾ ಪೆನ್ನಿಲೇ ಮಾಡಿಕೊಂಡು ಹೋಗಲಕ್ಕು. ಇದು ಬಿಗಿನರ್ಸ್ಗೆ ಓಕೆ ಅಂತ ಹೇಳ್ತಾ ಇರ್ಬೋದು. ನಿಂಗೆ ಪೆನ್ನಿಲಿ ಮಾಡಲಿಕ್ಕೆ ಕಾನ್ಫಿಡೆನ್ಸ್ ಇದ್ದರೆ ಡೈರೆಕ್ಟ್ ಪೆನ್ನಿಲಿ ಮಾಡ್ಲಕ್ಕು. ಇಲ್ಲಿ ನಾನೀಗ ಶೇಡಿಂಗ್ ಮಾಡ್ತಾಯಿದ್ದೆ. ಈಚೆ ಸೈಡಿಂದ ಲೈಟ್ ಬೀಳ್ತೊಳಿದಾರೆ, ಹೀಗೆ ಶೇಡಿಂಗ್ ಮಾಡ್ಕೊಂಡು ಹೋದ್ರೆ ಆಯ್ತು. ಈ ಚಡೆಗೆ ನಮಗೆ ಶ್ಯಾಡೋ ಬೀಳ್ತು, ಆ ಚಡೆ ಲೈಟ್ ಬೀಳ್ತಾಯಿದ್ದು. ಸೊ ಅಷ್ಟಪ್ಪಾಗ ಒಂದು ಹೊಡೆ ಡಾರ್ಕ್ ಇಲ್ಲಿ ನಾವು ಲೈನ್ಸ್ ಹಾಕ್ಕೊಂಡು ಹೋತು, ಮತ್ತೊಂದು ಹೊಡೆ ಗ್ಯಾಪ್ ಬಿಟ್ಟತ್ತೆ, ಹಾಗೆ ವೈಟ್ ಸ್ಪೇಸಿನ ವೈಟ್ ಆಗಿ ಬಿಟ್ಟತ್ತು. ನಮಗೆ ಪುನಃ ವೈಟ್ ಹಾಕೊಳ್ಳಿ ಇಲ್ಲೇ. ಓಕೆ, ನೋಡಿ ಎಷ್ಟು ಲೈನ್ ನೀಟ್ ಲೈನ್ಸಿನ ಡ್ರಾಯಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದೆ ಪೆನ್ನಿಲಿ. ಆದ ಕಾರಣ ನಿಂಗೆ ಒಂದರ ಮೇಲೆ ಒಂದು ಹಾಕಿ ತೊಳೆ ಆದರೆ ಅದು ತುಂಬ ಪ್ಯಾಚಿ ಗಲೀಜಾಗಿ ಕಾಣ್ತು. ಸೊ ಒಂದು ರಜ್ಜವೇ ನನಗೆ ಡಾರ್ಕ್ ಇಪ್ಪಲ್ಲಿ ಹಂಗೆ ಹತ್ತಿರ ಲೈನ್ಸ್, ಲೈಟ್ ಬೇಕಾದಲ್ಲಿ ದೂರ ಲೈನ್ಸ್, ಇಷ್ಟೇ ಇದರ ಟೆಕ್ನಿಕ್. ಹಾಗೆ ಮಾಡಿಕೊಂಡು ಹೋದರೆ ಆಯ್ತು. ಸಣ್ಣ ಲೈನ್ಸ್ ಹಾಕುತ್ತಾ ಇದ್ದೆ ಅಂತ ಕೇಳಿದ್ರೆ ನಾನು ಡ್ರಾಯಿಂಗ್ ಸಣ್ಣ ಇದ್ದು, ಸೊ ನಾನು ಸಣ್ಣ ಲೈನ್ಸ್ ಮಾಡ್ತಾ ಇದ್ದೆ. ನಾನು ಡಾರ್ಕ್ ಬೇಕಾದಲ್ಲಿ ಹಂಗೆ ಹತ್ತಿರ ಲೈನ್ಸ್ ಹಾಕ್ಕೊಂಡು. ಓಕೆ, ಒಂದು ರಜ್ಜ ಎಡ್ಜಲ್ಲಿ ಮತ್ತು ಡಾರ್ಕ್ ಮಾಡ್ತಾ ಇದ್ದೆ, ಶ್ಯಾಡೋ ಬೀಳ್ತಾ ಇಪ್ಪ ಕಾರಣ ಮತ್ತು ಡಾರ್ಕ್ ಮಾಡ್ತಾ ಇದ್ದೆ. ಓಕೆ, ಎಸ್, ಎಕ್ಸ್ಟ್ರಾ ಬ್ರಾಂಚಸ್ ಎಲ್ಲಾರು ಹಾಕೋಕೊಳ್ಳಿ ಅನ್ಸರಿ ಹಾಕ್ಕೊಂಡ್ರೆ ಆಯ್ತು. ಇನ್ನು ಲೀವ್ಸಲ್ಲಿ ಮೆಲ್ಲಂಗೆ ಶೇಡಿಂಗ್ ಮಾಡೋಣ. ಕೆಲ ಲೀಫಿನ ಕೆಳದಿ ಕಾಣೋ ಪಾರ್ಟ್ ಅಲ್ಲಲ್ಲಿ ನಿಂಗೋಗೆ ಡಾರ್ಕ್ ಕಾಣ್ತಾ ಇರ್ತು. ನಿಂಗೋಗೆ ಉಬ್ಬು ಎಲ್ಲಿದ್ದು ಅಲ್ಲಿ ನಿಂಗೋಗೆ ಲೈಟ್ ಹಾಗೆ ಗ್ಯಾಪ್ಸ್ ಬಿಟ್ಕೊಂಡು ಹೋದ್ರೆ ಆಯ್ತು. ಕೆಳಾಣ ಪಾರ್ಟುಗಳಲ್ಲಿ ನಿಂಗೆ ಅದಕ್ಕೆ ಡಾರ್ಕ್ ಶೇಡೋಸ್ ಕೊಟ್ಕೊಂಡು ಹೋದ್ರೆ ಆಯ್ತು ಲೈನ್ಸಿನ. ಇದರಲ್ಲಿಯೂ ಅಷ್ಟೇ ಸೇಮ್ ಟೆಕ್ನಿಕ್ ಅನ್ನಾಗ ಬ್ರ್ಯಾಂಚಿಂಗ್ ಮಾಡುವಾಗ ಹೇಳಿದಂಗೆ
ಕೆಳದಿಕ್ಕೆ ಹಂಗೆ ನಿಂಗೋಗಿ ಶ್ಯಾಡೋ ಎಲ್ಲಿ ಬೀಳುತ್ತೋ ಅಲ್ಲಿಗೆ ಹತ್ತಿರ ಲೈನ್ಸ್ ಹಾಕಿ, ಶ್ಯಾಡೋ ಎಲ್ಲಿ ಲೈಟ್ ಬೇಕು ಅಲ್ಲಿ ನಿಂಗೆ ದೂರ ಲೈನ್ಸ್ ಹಾಕ್ಕೊಂಡ್ರೆ ಆಯ್ತು. ಓಕೆ, ಸೊ ಸೇಮ್ ಟೆಕ್ನಿಕಲಿ ಮಾಡ್ಕೊಂಡು ಹೋಪ. ಸೊ ಈಗ ಉಬ್ಬು ಬಂದ ನಂತರ ಅದರ ಹಿಂದಣ ಹೊಡೆಯಲ್ಲಿ ನಿಂಗೆ ಡಾರ್ಕ್ ಬರ್ತಲ್ಲ, ಅಲ್ಲಿ ಒಂದು ರಜೆ ಡಾರ್ಕ್ ಡೀಪ್ ಕಾಂಬಲ್ಲಿ ಎಲ್ಲ ಡಾರ್ಕ್ ಇರ್ತು. ಸೊ ಅಲ್ಲಿಗೆಲ್ಲ ಲೈನ್ಸ್ ಹಾಕ್ಕೊಂಡಪ್ಪ. ನಾವು ಫಸ್ಟ್ ಡಾರ್ಕ್ ಶ್ಯಾಡೋಸ್ನ ಮಾತ್ರ ಮಾಡುವ, ಲೈಟ್ ಶ್ಯಾಡೋಸ್ ಬೇಡ, ಈಗ ಬೇಡ, ಮತ್ತೆ ಮಾಡುವ. ಸೊ ಇಲ್ಲಿಲ್ಲ ಕೆಳದಿಕ್ಕೆ ಇನ್ನೆಲ್ಲಿ ಬೀಳ್ತು, ಇಲ್ಲಿ ಮತ್ತು ಒಂಚೂರು ಆ್ಯಡ್ ಮಾಡಿ ಒಂಚೂರು ಹೀಗೆ ಅಡ್ಜಸ್ಟ್ಮೆಂಟ್ ನಿಂಗೋಗಿ ಎಲ್ಲಿ ಡಾರ್ಕ್ ಹಾಕೊಳ್ಳಿ ಕಾಣ್ತಾ ಇದ್ದ ಅಲ್ಲಿಗೆಲ್ಲ ಒಂಚೂರು ಅಡ್ಜಸ್ಟ್ಮೆಂಟಿನಂಗೆ ಮಾಡಿ ಎಂಬುದು ಆದಷ್ಟು ರಿಯಲಿಸಮ್ ತಪ್ಪಲೆ. ಹಾಗೆ ಒಂದು ರಜ್ಜ ಇಲ್ಲಿ ಎಲ್ಲ ಆ್ಯಡ್ ಎಕ್ಸ್ಟ್ರಾ ಇದರ ಹಾಕಿಕೊಂಡು ರಜ್ಜ ಡೀಟೇಲ್ ಮಾಡುವ. ಓಕೆ, ನೆಕ್ಸ್ಟ್ ಇಲ್ಲಿ ರಜ ಲೀವ್ಸ್ ಇದು ಗ್ರಾಸಸ್ಸಿನ ಹಾಗೆ ಎಲ್ಲ ಮಾಡ್ಕೊಂಡು ಹೋಪ. ಇಂಥ ಇಲ್ಲ ಗ್ರಾಸಸ್ಸಿಂಗ್ ಸಿಂಪಲು ಲೈನ್ ಅಂತೆ ಮೇಲಂಗೆ ಕೆಳಂದ ಮೇಲಂಗೆ ಎಳೆಯಿರಿ, ಮೇಲಿನ ಕೆಳಂಗೆ ಎಳೆಯಿಡಿ ಅಂತ ಕೇಳಿದ್ರೆ ನಿಂಗಳ ಗ್ರಾಸು ಕೆಳದಿಕ್ಕೆ ದಪ್ಪ ಜಾಸ್ತಿ ಇರ್ತು, ಮೇಲಂಗಪ್ಪಾಗ ರಜ ಲೈಟ್ ಆಗುತ್ತಲ್ಲ. ಸೊ ಕೆಳದಿಕ್ಕೆ ಫಸ್ಟ್ ನಾವು ಎಲ್ಲವನ್ನು ಕೆಳಂಗದ ಮೇಲಂಗೆ ರಜವೇ ಲೈನ್ಸ್ ಎಳ್ಕೊಂಡು ಹೋದರೆ ಆಯ್ತು. ಓಕೆ, ಸೊ ಥ್ರೂ ಔಟ್ ಈ ಫಸ್ಟ್ ಎದುರಿಪ್ಪ ಗುಡ್ಡೆಗೆ ನಾವು ಡಾರ್ಕಾಗಿ ಥ್ರೂ ಔಟ್ ಮಾಡ್ಕೊಂಡು ಹೋಪ. ದೂರ ಹೋದಂಗೆ ನಿಂಗೋಗಿ ಡೀಟೇಲ್ಸ್ ಕಮ್ಮಿ ಆಗ್ಕೊಂಡು ಹೋಗೋದು, ಹತ್ತಿರ ಬಂದ ಹಾಗೆ ನಿಂಗೋಗಿ ಡೀಟೇಲ್ಸ್ ಜಾಸ್ತಿ ಕಾಂಬೋದು. ಸೊ ಥ್ರೂ ಔಟ್ ಈಗ ನಾವು ಈ ಎದುರಾಣ ಗುಡ್ಡೆಗೆ ಡಾರ್ಕಾಗಿ ನಾವು ಹಾಕ್ಕೊಂಡು ಹೋಗ್ತಾ ಇದ್ದು. ಸೊ ಪೆನ್ಸಿಲ್ನ ಹಾಗೆ ನಿಂಗೋಗಿ ಲೈಟ್ ಆಗಿಯೂ ಮಾಡ್ಲಾವ್ತು, ಡಾರ್ಕ್ ಆಗಿಯೂ ಮಾಡ್ಲಾವ್ತು. ಸೊ ನಿಂಗೆ ಹೇಗೆ ಪ್ರೆಷರ್ ಹಾಕುತ್ತಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನಿಂಗೆ ತುಂಬ ಪ್ರೆಷರ್ ಹಾಕಿ ಅಪ್ಪ ರಜ ದಪ್ಪಕ್ಕೆ ಮತ್ತು ಜಾಸ್ತಿ ಇಂಕ ಹೇರಂಗೆ ಬತ್ತು. ಅದೇ ನಿಂಗೆ ಮೆಲ್ಲಂಗೆ ಮುಟ್ಟಿತ್ತು ಹೇಳಿ ಆದರೆ ನಿಂಗೋಗ ಲೈಟ್ ಬತ್ತು, ಅಷ್ಟೇ ವ್ಯತ್ಯಾಸ. ಸೊ ಅದರನ್ನೇ ಯೂಸ್ ಮಾಡಿಕೊಂಡು ನಾವು ಡ್ರಾಯಿಂಗ್ ಮಾಡುವ. ಸೊ ಥ್ರೂ ಔಟ್ ಇನ್ನು ಫುಲ್ ಇದರಲ್ಲಿ ಇದುವೇ ಗೀಚುದು ಪೇಷನ್ಸ್ಲಿ ಮಾಡಿ. ಇಲ್ಲಿ ಮಾಡ್ತಾ ಇಪ್ಪದು ರಜೆ ಸ್ಪೀಡಾಗಿ ಕಾಣುಗು ನಿಂಗೋಗೆ ಅನ್ನು ಸ್ಪೀಡಾಗಿ ಮಾಡ್ತಾಯಿಪ್ಪ ಅಂತ ಕೇಳಿದ್ರೆ ನನಗೆ ಅಭ್ಯಾಸ ಆಗಿ ಹೋಯ್ದು. ಆದರೆ ಸಿನ್ಸ್ ನಿಂಗೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದಿ ಹೇಳಿ ಆದರೆ ರಜ ನಿಧಾನಕ್ಕೆ ಜಸ್ಟ್ ಎಂಜಾಯ್ ದ ಪ್ರೊಸೆಸ್. ಓಕೆ, ಆದಷ್ಟು ನಿಧಾನವಾಗಿ ಮಾಡಿಕೊಂಡು ಹೋದರೆ ಆಯ್ತು. ಒಂದೇ ಲೈನ್ಸ್ಗಳಲ್ಲಿ ಮಾಡಿಕೊಂಡು ಹೋದರೆ ಆಯ್ತು. ನಿಂಗೋಗಿ ಹೀಗೆ ಫಾಲೋ ಮಾಡೋಕ್ಕೊಳ್ಳಿ ಏನಿಲ್ಲ, ಎಲ್ಲಿ ಬೇಕಾದ್ರೂ ಹಾಕ್ಕೊಂಡು ಹೋಗಲಕ್ಕು. ಬಟ್ ಮೇಕ್ ಶೋರ್ ಒಂದೇ ಲೆಂತಲ್ಲಿ ಇರಲಿ. ಸಾಧಾರಣ ಎಂತ ಹೇಳಿದ್ರೆ ಅಷ್ಟಪ್ಪ ನೀಟ್ ಕಾಣ್ತು. ಬಟ್ ಗ್ರಾಸ್ ಒಂದೇ ಸೈಜಿಂದ ಇರ್ತಿಲ್ಲ, ಬಟ್ ಆಲ್ಮೋಸ್ಟ್ ಒಂದು ರಜ ರ್ಯಾಂಡಮ್ ಆಗಿ ಹಾಕ್ಕೊಂಡು ಹೋದ್ರೆ ಹತ್ತು. ನೋಡಿ ಇಲ್ಲಿ ಮಧ್ಯ ಕಪ್ಪಗೆ ಅಂದ್ರೆ ರಜ್ಜ ಆ್ಯಂಗಲ್ ಚೇಂಜ್ ಮಾಡಿಕೊಂಡೆ. ಸೊ ನೋಡಿ ಹೇಳಿ ನಿಂಗೆ ಆ್ಯಂಗಲ್ ರಜ್ಜ ಆಚೆಡೆ ಈಚೆಡೆ ಹಿಂಗೆಲ್ಲ ತಿರುಗಿಸೋಕ್ಕಾಯ್ತು. ಬಟ್ ಫಾಲೋ ದ ಲೈನ್ಸ್. ತುಂಬ ಹತ್ತಿರ ಹಾಕಿದರೆ ರಜ ಡಾರ್ಕಾಗಿ ಕಾಣ್ತು, ದೂರ ಹಾಕಿತ್ತೊಳರೆ ಲೈಟಾಗಿ ಕಾಣ್ತು. ಇದಿಷ್ಟೇ ವ್ಯತ್ಯಾಸ ಇದರಲ್ಲಿ.
ಇಲ್ಲಿ ಡ್ರಾಯಿಂಗ್ ಮಾಡುವಾಗ ನಿಂಗೆ ಯಾವಾಗಲೂ ಎಂಥ ಡ್ರಾಯಿಂಗ್ ಮಾಡ್ತಾ ಇದ್ದೇ ಹೇಳೋದರ ಮಾತ್ರ ನೋಡಡಿ ನನ್ನ ಪೆನ್ನಿನ ಹಿಡ್ಕೊಂಬ ಕ್ರಮ ಆಗಲಿ, ಪೆನ್ಸಿಲ್ಗಳ ಹಿಡ್ಕೊಂಬ ಕ್ರಮ ಆಗಲಿ, ಬ್ರಷಿನ ಹಿಡ್ಕೊಂಬ ಕ್ರಮ ಆಗಲಿ, ಅದರಲ್ಲಿ ಎಲ್ಲವನ್ನು ಅಬ್ಸರ್ವ್ ಮಾಡಿಕೊಳ್ಳಿ. ಅಂತ ಕೇಳಿದರೆ ನಿಂಗೆ ಪೆನ್ನಿನ ಒಂದು ರೀತಿಲಿ ಹಿಡ್ಕೊಂಡಪ್ಪ ನಿಮಗೆ ಒಂಥರ ಎಫೆಕ್ಟ್ ಬಂತು, ಮತ್ತೊಂದು ರೀತಿಲಿ ಹಿಡ್ಕೊಂಡು ಮತ್ತೊಂದು ಥರ ಎಫೆಕ್ಟ್ ಬಂತು. ಸೊ ನಿಂಗೆ ಅದೆಲ್ಲ ನಿಂಗೆ ಈಗ ನಿಂಗೆ ಮಾಡಿದಂಗೆ ಹೆಂಗೆ ಮಾಡ್ತಾ ಇದೆಯಾ, ಆದರೆ ನಿಂಗೆ ಮಾಡಿದ ಅಷ್ಟು ಲಾಯ್ಕ ಅಥವಾ ನಿಂಗೆ ಮಾಡಿದ ಹಾಗೆ ಎಫೆಕ್ಟ್ ಹೆಂಗಳ ಡ್ರಾಯಿಂಗಲ್ಲಿ ಬರ್ತಾ ಇಲ್ಲ ಏಕೆ ಹೇಳಿ ನಿಮಗೆ ಅನಿಸುತ್ತು ಕೆಲವೊಂದರಿಗೆ. ಅದು ಎಂತ ಕೇಳಿದರೆ ನಿಂಗೆ ಪೆನ್ನಿನ ಹಿಡ್ಕೊಂಬ ಕ್ರಮ ಇದ್ದಲ್ಲ ಅದರಲ್ಲಿ ತುಂಬ ವ್ಯತ್ಯಾಸ ಇಪ್ಪ. ಕಾರಣ ಪೆನ್ ಹಿಡ್ಕೊಂಬದ್ರಲ್ಲಿ ವ್ಯತ್ಯಾಸ ಆದ ಕೂಡಲೇ ತುಂಬ ಚೇಂಜಸ್ ಆಯಿತು ನಿಂಗಳ ಡ್ರಾಯಿಂಗ್ಸ್ಗಳಲ್ಲಿ. ಸೊ ನಾನು ಹೇಗೆ ಹಿಡ್ಕೊಂಡಿದೆ, ಎಷ್ಟು ಡಿಸ್ಟೆನ್ಸಲ್ಲಿ ಆ ನಿಬ್ಬಿಂದ ಎಷ್ಟು ಡಿಸ್ಟೆನ್ಸಲ್ಲಿ ಹಿಡ್ಕೊಂಡಿದೆ ಮತ್ತು ಯಾವ ರೀತಿಲಿ ಹಿಡ್ಕೊಂಡಿದೆ ಅದರಲ್ಲಿ ಎಲ್ಲ ವ್ಯತ್ಯಾಸ ಬಂತು. ಓಕೆ, ಈಗ ಇದರ ರಪ್ಪ ಫಿಲ್ ಮಾಡ್ತಾಯಿದ್ದೆ. ನಿಂಗೆ ಆದಷ್ಟು ನಿಧಾನಕ್ಕೆ ಮಾಡಿ ಒಳ್ಳಿ. ಯಾವ ಅರ್ಜೆಂಟು ಇಲ್ಲ. ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ನಿಂಗಳ ವರ್ಕ್ ಅಲ್ಲಿವರೆಗೆ ಅಲ್ಲಿವರೆಗೆ ಪಾಸ್ ಮಾಡಿ ಮತ್ತೆ ಮಾಡಿ. ಸೊ ಅರ್ಜೆಂಟ್ ಇಲ್ಲ. ಇದೀಗ ಹೀಗೆ ಫಿಲ್ ಮಾಡಿಯಪ್ಪ ನಿಂಗೆ ರ್ಯಾಂಡಮ್ ಆಗಿ ಕಾಣುಗೋ. ಇದು ಎಂಥರ ಇದು ಒಳ್ಳೆಲ್ಲ. ನಾವು ಇದಕ್ಕೆ ಪುನಃ ಲೈಟ್ ಆ್ಯಂಡ್ ಶ್ಯಾಡೋ ಆ್ಯಡ್ ಮಾಡಲಿತ್ತು. ದ್ಯಾಟ್ ಈಸ್ ದ ಗೇಮ್ ಚೇಂಜರ್, ಲೈಟ್ ಆ್ಯಂಡ್ ಶ್ಯಾಡೋ. ಇದರಲ್ಲಿ ಆ್ಯಕ್ಚುಲಿ ಮೋಸ್ಟ್ಲಿ ಲೈಟ್ ಹಾಕಲಿಲ್ಲ, ನಾವು ಬರೀ ಶ್ಯಾಡೋ ಹಾಕಲಿಪ್ಪದು. ಸೊ ಎಂಥರ ಹೇಳಿದರೆ ಇದಿಷ್ಟೀಗ ಆಲ್ಮೋಸ್ಟ್ ಫಿನಿಶ್ ಆಯ್ತು ನಮ್ಮ ಗ್ರಾಸ್ ಡ್ರಾಯಿಂಗ್. ಇದರಲ್ಲಿ ಇನ್ನು ಹೆಂಗಪ್ಪ ನಿಂಗೆ ಡಾರ್ಕ್ ಆ್ಯಂಡ್ ಶ್ಯಾಡೋ ತೋರಿಸುತ್ತಿ ಹೇಳಿದರೆ, ಇಲ್ಲಿ ಒಂಚೂರು ಇಲ್ಲಿ ಫಿನಿಶ್ ಮಾಡುವ. ಕರೆಯಲ್ಲಿ ಎಲ್ಲ ರಜೆ ಬಾಕಿ ಇತ್ತು, ರಜೆ ನೀಟ್ ಫಿನಿಶ್ ಮಾಡುತ್ತೆ. ಓಕೆ, ಇದಿಷ್ಟಾಯ್ತು. ನೆಕ್ಸ್ಟು ಶ್ಯಾಡೋ. ಈಗ ಅನಿಲ್ ಮಾಡಿದರ ಮೇಲೆಯೇ ಪುನಃ ಶ್ಯಾಡೋ ಹಾಕ್ಕೊಂಡು ಹೋಗುತ್ತೆ, ಪುನಃ ಲೈನ್ಸ್ ಡ್ರಾ ಮಾಡುತ್ತೆ. ಬಟ್ ರಜ್ಜು ಡಿಫ್ರೆಂಟ್ ಡೈರೆಕ್ಷನ್ಸಲ್ಲಿ. ನಾವೀಗ ಮೇಲೆ ಎಳ್ಕೊಂಡು ಹೋಯ್ತು. ನಾನೀಗ ಸೈಡ್ ಸ್ಲ್ಯಾಂಟ್ ಆಗಿ ರಜ್ಜ ಶ್ಯಾಡೋ ಮಾಡಿಕೊಂಡು ಹೋಗುತ್ತೆ. ಇಲ್ಲ ಅಲ್ಲಿ ಡಾಟ್ಸ್ ಹಾಕೋದು ಹೀಗೆಲ್ಲ ಮಾಡಿ ರಜ್ಜ ಶ್ಯಾಡೋ ಹೇಳಿದ್ರೆ ಎಕ್ಸ್ಟ್ರಾ ಎಫೆಕ್ಟ್ ತರ್ತಾ ಇದ್ದೆ. ನಾರ್ಮಲಿ ಹಾಕಿದ್ದದು ರಜ್ಜ ಡಿಸ್ಟೆನ್ಸ್ಲಿ ಇದ್ದು ಅದರ ಮೇಲೆ ಪುನಃ ಹತ್ತಿರ ಹಾಕಿಯಪ್ಪಾಗ ತುಂಬ ಡಾರ್ಕ್ ಆಗಿ ಬರ್ತದು. ಸೊ ಹಾಗಾಗಿ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೆ. ರಜ್ಜ ಸ್ಲ್ಯಾಂಟ್ ಆಗಿ ಆಗ ಹಾಕಿದ ಲೈನಿಂದ ಕ್ರಾಸ್ ಆಗಿ ಈಗ ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಹಿಂಗಾಗಿ ಎಲ್ಲಿ ಹಾಕೊಳ್ಳಿ ಅನಿಸುತ್ತೋ ಅಲ್ಲಿ ಹಾಕ್ಯಾರೆ ಸಾಕು. ಎಲ್ಲದಕ್ಕೆ ಫುಲ್ ಫಿನಿಶ್ ಮಾಡ್ಕೊಳ್ಳಿಲ್ಲೇ ಟ್ರೀಗೆ ಮಾಡಿದ ಹಾಗೆ ಅಲ್ಲಲ್ಲಿ ನಾವು ಗ್ಯಾಪ್ಸ್ ಬಿಟ್ಟುಕೊಂಡು ಎಲ್ಲಿ ಡಾರ್ಕ್ ಬೇಕೋ ಅಲ್ಲಿ ಮಾತ್ರ ನಾವು ಎಕ್ಸ್ಟ್ರಾ ಲೈನ್ಸ್ ಹಾಕೋದು. ಓಕೆ, ಆಲ್ಮೋಸ್ಟ್ ಡನ್. ಯಾವಾಗಲೂ ಹೆಂಗೆ ಹೇಳಿದ್ರೆ ನಾವು ಡ್ರಾಯಿಂಗ್ಸ್ಗಳಲ್ಲಿ ನಿಂಗಳ 10-20 ಆಬ್ಜೆಕ್ಟ್ ನಿಂಗೆ ಡೀಟೇಲ್ಡ್ ಆಗಿ ಕಲರ್ಫುಲ್ಲಾಗಿ ಕಾಣ್ತು. ನಿಂಗೆ ಆ್ಯಸ್ ನಿಂಗೆ ಡಿಸ್ಟೆನ್ಸಿಂಗ್ ಹೋಗ್ತಾ ನಿಂಗಳ ಡಿಸ್ಟೆನ್ಸಿಂಗ್ ಹೋಗ್ತಾ ಅಲ್ಲಿ ಡಿಸ್ಟೆನ್ಸಿನ ಡೀಟೇಲ್ಸ್ಗೆಲ್ಲ ಕಮ್ಮಿ ಆಗ್ಕೊಂಡು ಹೋಯ್ತು. ಸೊ ಈಗ ಸ್ಲ್ಯಾಂಟ್ ಆಗಿ ಎಲ್ಲ ಲೈನ್ಸ್ ಹಾಕ್ಕೊಂಡು ಹೋಗಿ ಫಿನಿಶ್ ಮಾಡಿ ಒಂಚೂರು ಈಗ ಡಿಸ್ಟೆನ್ಸ್ ಲಿಪ್ಪದು ನೋಡಿ. ಇಲ್ಲಿಗೆ ಹೋಪಾಗ ಈಗ ಸೆಕೆಂಡ್ ಬೆಟ್ಟಕ್ಕೆ ಹೋಪಾಗ ನಾವು ರಜ್ಜ ಡೀಟೇಲ್ಸ್ ಕಮ್ಮಿ, ಜಸ್ಟ್ ಒಂದು ಲೈನ್ಸ್ನ ಹಾಕ್ಕೊಂಡು ಹೋಗ್ತಾ ಇದ್ದೆ ನಾನು. ಆದರೆ ತುಂಬ ಡಾರ್ಕ್ ಅಲ್ಲ, ನಾವು ಇಲ್ಲಿ ಫ್ರಂಟಲ್ಲಿ ಮಾಡಿದಷ್ಟು ಡಾರ್ಕ್ ಅಲ್ಲ, ರಜ್ಜ ಲೈಟಾಗಿ ಹಾಕ್ಕೊಂಡು ಹೋಗ್ತಾ ಇದ್ದೆ.
ಸೊ ನೀವು ಅದು ಸಾಲಿಡ್ ಹೇಳಿಯೂ ಫೀಲ್ ಆಯಕ್ಕೂ, ಬಟ್ ಅದರಲ್ಲಿ ತುಂಬ ಡೀಟೇಲ್ಸ್ ಇದೆ. ನೀವು ಡಿಸ್ಟೆನ್ಸ್ ಫೀಲ್ ಆಯ್ಕೋದ್ರೆ ಅದರಲ್ಲಿ ಜಾಸ್ತಿ ಡೀಟೇಲ್ಸ್ ಬತ್ತಿಲ್ಲ, ಡೀಟೇಲ್ಸ್ ಕಮ್ಮಿ ಆಕೊಂಡು ಹೋಗ್ಬೋದು. ಮತ್ತು ನಿಂಗಳ ನಂತರ ಲೈಟ್ ಆ್ಯಂಡ್ ಶ್ಯಾಡೋಸ್ ಇದೆ ತುಂಬ ಕಮ್ಮಿ ಆಗಿಕೊಂಡು ಹೋಗ್ತು. ನಿಮಗೆ ದೂರ ಹೋಗ್ತಾ 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 ನಿಮಗೆ ಲೈಟಾಗಿ ಇದು ಎಂಥದ್ದು ಡಿಫೈನ್ಡ್ ಆಗಿ ಕಾಣ್ತದೆ, ನಿಮಗೆ ಬ್ಲರ್ಡ್ ಆಗಿ ಕಾಂಬಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಹೆಚ್ಚು ಡೀಟೇಲ್ಸ್ ಹಾಕೋಕೊಳ್ಳಿ ಇಲ್ಲ ಇಲ್ಲಿ. ಓಕೆ, ಇಲ್ಲಿ ಒಂಚೂರು ಡೀಟೇಲ್ ಹಾಕಲಕ್ಕು ಹೇಳಿದ್ರೆ ತುಂಬ ದೂರ ಇಲ್ಲ, ರಜಾ ಹತ್ತರ ಇದ್ದು. ಇನ್ನು ದೂರ ದೂರ ಹೋಗ್ತಾ 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 ಡೀಟೇಲ್ಸ್ ಕಮ್ಮಿ ಆಗ್ತದಲ್ಲ. ಸೊ ರಜಾ ಫ್ರಂಟಲ್ಲಿ ಇಪ್ಪದಕ್ಕೆ ರಜಾ ಡೀಟೇಲ್ ಹಾಕಲಕ್ಕು. ನೆಕ್ಸ್ಟ್ ಈ ಬಿಲ್ಡಿಂಗ್, ಈ ಬೆಟ್ಟ ರಜೆ ಗ್ಯಾಪ್ಸ್ ಬಿಟ್ಟುಕೊಂಡು ಹಾಕುತ್ತಾ ಇದ್ದೆ. ಇದು ಇನ್ನೊಂದು ಥರ ನಿಂಗೆ ಶೇಡಿಂಗ್ ಮಾಡ್ಲಪ್ಪ ಅಂತದ್ದು. ಸೊ ನಿಮಗೆ ಅದರ ತೋರಿಸ್ಲಿಬೇಕಾಗಿ ಅದು ಇನ್ನೊಂದು ಟೈಪಲ್ಲಿ ಮಾಡ್ತಾಯಿದ್ದೆ. ಆಗ ನಾವು ಸ್ಟ್ರೈಟ್ ಒಂದು ಲೈನ್ ಇಲ್ಲಿ ಹಾಕಿತ್ತು, ಇಲ್ಲಿ ಒಂಚೂರು ಡಿಫ್ರೆಂಟಾಗಿ ನಾವು ಶೇಡಿಂಗ್ ಮಾಡುವ. ಈ ಎರಡು ಬೆಟ್ಟಗಳು ಸಾಧಾರಣ ಹತ್ತಿರ ಇದ್ದವು, ಹಾಗಾಗಿ ತುಂಬ ಡೀಟೇಲ್ ಮಿಸ್ ಮಾಡಲ್ಲ ಅವತ್ತಲೆ. ನಾವು ಆಚೆಡೆ ನಾವು ಎಷ್ಟು ಡೀಟೇಲ್ಸ್ ಹಾಕಿದ್ದೋ ಅಷ್ಟೇ ಡೀಟೇಲ್ಸ್ ಇಲ್ಲಿ ಹಾಕೋಕ್ಕಾವತ್ತು. ಓಕೆ, ರಜ್ಜ ಗುಡ್ಡ ಬೆಟ್ಟ ಫೀಲ್ ಆಗ್ತಾಯಿತ್ತು. ಸೊ ನಾವು ನೆಕ್ಸ್ಟ್ ಇಲ್ಲಿ ಒಂಚೂರು ಡಾರ್ಕ್ ಮಾಡೋಕ್ಕೂಳೆ ಅನಿಸುತ್ತಾ ಇದ್ದೆ ನನಗೆ. ಸೊ ಡಾರ್ಕ್ ಮಾಡ್ತಾ ಇದ್ದೆ. ಇಲ್ಲೆಲ್ಲ ಒಂಚೂರು ಆ್ಯಡ್ ಮಾಡುವ. ನಮ್ಮ ಹಿಂದಣ ಬೆಟ್ಟ ರಜಾ ದೂರ ಲೈನ್ಸ್ ಹಾಕಿಕೊಳ್ಳಿ, ಆಗ ಹಾಕಿದ್ರಂದ ಮತ್ತು ಗ್ಯಾಪ್ಸ್ ಕಂಡಬಟ್ಟೆ ಬಿಟ್ಟುಕೊಳ್ಳಿ ಅಂತ ಕೇಳಿದ್ರು. ದೂರ ಹೋಗ್ತಾ ಅದರಲ್ಲಿ ಹೆಚ್ಚು ನಮಗೆ ಡೀಟೇಲ್ಸ್ ಕಾಣ್ತಲೆ. ಸೊ ಒಂದು ಜಸ್ಟ್ ಒಂದು ಇದ್ದು ಅಪ್ಪು ಅಲ್ಲದೋ ಹೇಳೋ ಫೀಲ್ ಅಪ್ಪ ಅಷ್ಟು ಮಾತ್ರ ಹಾಕಿದ್ರೆ ಸಾಕು, ತುಂಬ ಡೀಟೇಲ್ ಬೇಡ. ಅಲ್ಲಲ್ಲಿ ಒಂದೊಂದು ಲಗ್ಜು ಲೈನ್, ಸಣ್ಣ ಲೈನ್ಸ್ ಅದು ಅಷ್ಟೇ. ಮತ್ತು ಅದರಲ್ಲಿದೆ ಅಷ್ಟೇ, ತುಂಬ ದೂರಲ್ಲಿ ಇಪ್ಪದಕ್ಕುದೆ ಲೆಕ್ಕದ ಹೆಚ್ಚಿಗೆ ಬೇಡ. ಜಸ್ಟ್ ಲೈಟ್ ಅಪ್ಪ ಟಚ್ ಮಾಡಿದ್ರೆ ಸಾಕು, ನಿಮಗೆ ಅಷ್ಟೇ ಲೈಟ್ ಬಂದರೂ ಸಾಕೋದು. ಓಕೆ, ಲೈನ್ಸ್ಗೆ ಹಾಕಿ ಅನ್ಈವನ್ ಲೈನ್ಸ್, ಇನ್ನು ಹೀಗೆ ಲೈನ್ಸ್ ಹಾಕೋಕೊಳ್ಳಿ ಏನಿಲ್ಲ, ಅನ್ಈವನ್ ಆಗಿ ಹೆಂಗೆ ಬೇಕಾದ್ರೂ ಹಾಕಲಕ್ಕು. ಕೆಲವೊಂದು ಉದ್ದ, ಕೆಲವೊಂದು ಸಣ್ಣ, ಕೆಲವೊಂದು ದಪ್ಪ, ಕೆಲವೊಂದು ಸಣ್ಣ ಸಪುರಕ್ಕೆ ಹೀಗೆ ಹಾಕ್ಯಾರ ಆಯ್ತು. ನೋಡಿ ನಿಮಗೆ ಅಲ್ಲಿ ಡಿಸ್ಟೆನ್ಸ್ ರಜಾ ಫೀಲ್ ಆಗ್ತಾ ಇದ್ದೀಗ. ಇನ್ನು ನೆಕ್ಸ್ಟ್ ಮೋಡ, ಇದು ಬೇಕಾದ್ರೆ ಮಾಡ್ಲಕ್ಕು, ಇಲ್ಲದರೆ ತೊಂದರೆ ಇಲ್ಲ. ಯೂಶ್ವಲಿ ಪೆನ್ ಡ್ರಾಯಿಂಗ್ಸ್ಗಳಲ್ಲಿ ಮಾಡ್ತವು, ಮಾಡಿಕ್ಕೆ ಅಲ್ಲಿ ಹಿಂದಂಗೆ ನೀವು ಮೋಡಕ್ಕೂ ಇದಕ್ಕೂ ವ್ಯತ್ಯಾಸಕ್ಕೆ ಹೇಳಿ ಒಂದು ಇಲ್ಲಿ ಹಿಂಗೆ ಲೈನ್ಸ್ ಹಾಕಿತ್ತೊಳೆ, ಆದರೆ ನಿಮಗೆ ಅದು ಮೋಡದ ಫೀಲ್ ಬಂತು. ಓಕೆ, ಈಚೆ ಹೊಡೆಯಿಂದಲೂ ಒಂದು ರಜ್ಜಾ ಹಾಕಲಕ್ಕು ಮೋಡವ. ಇಲ್ಲಿ ಹಾಕುವ. ಓಕೆ, ಇಲ್ಲಿ ಇದೆ ಹಾಗೆ ಆಚೆ ಹೊಡೆಯಲ್ಲಿ ಮಾಡಿದ ಹಾಗೆ ಲೈನ್ಸ್ ಹಾಕಿರೋದು. ರಜ್ಜಾ ಅಗಲ ಹಾಕಿ ಹತ್ತಿರ ಹಾಕೋಕೊಳ್ಳಿಲ್ಲ, ದೂರಲ್ಲಿ ಹಾಕಿರೋದು. ಅಲ್ಲಿಗೆ ಆಲ್ಮೋಸ್ಟ್ ಡನ್. ಇಲ್ಲಿ ಬೇಕಾದ್ರೆ ಕೆಳದಿಕ್ಕದ ಒಂದು ರಜ್ಜಾ ಹೀಗೆ ಹಾಕಿ ನಿಂಗಳ ಮೋಡ ಕ್ಲೋಸ್ ಮಾಡ್ಲಕ್ಕು ಹೇಳಿದ್ರೆ ಮೋಡಕ್ಕೊಂದು ರಜ್ಜಾ ಶ್ಯಾಡೋ ಕೊಟ್ಟ ಹಾಗೆ. ಟ್ರೀ ಫಿನಿಶಿಂಗ್ ಮಾಡುವ ರಜ್ಜಾ, ನನಗೆ ಇಲ್ಲಿ ಫಿನಿಶಿಂಗ್ ಬೇಕು ಕೂಡ ಅನಿಸುತ್ತಾ ಇಪ್ಪಲ್ಲಿ ಎಲ್ಲ ಅನ್ನೋ ರಜ್ಜಾ ವಾಪಸ್ಸು ಶ್ಯಾಡೋ ಹಾಕುತ್ತಾ ಇದ್ದೆ. ತುಂಬ ಕಮ್ಮಿ ಶ್ಯಾಡೋ ಲೈಟ್ ಇಪ್ಪ ಕಾರಣ ಟ್ರೀಲಿ
ನಾನು ಅದಕ್ಕೊಂಚೂರು ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕುತ್ತಾ ಇದ್ದೆ ಅಲ್ಲಲ್ಲಿ. ಎಸ್, ಆ್ಯಂಡ್ ಇಟ್ಸ್ ಡನ್. ಚೂರು ಇಲ್ಲಿ ಒಂಚೂರು ಆ್ಯಡ್ ಮಾಡುವ. ಪೇಂಟಿಂಗ್ ಯಾವತ್ತೂ ಡನ್ ಹೇಳಿ ಅನಿಸಲಿಲ್ಲ, ಅದರಲ್ಲಿ ಎಂತಾರು ಒಂದು ಕಾಣ್ತು ನಮಗೆ ಕೈ ನೆಗ್ಗಿದ ಕೂಡಲೇ. ಸೊ ಅದೆಂತಾರು ಒಂದು ಆ್ಯಡ್ ಆಗಿಕೊಂಡೆ ಇರ್ತು ನೋಡಿದಷ್ಟು ಸರ್ತಿಯುದೆ. ಓಕೆ, ಐ ಥಿಂಕ್ ಇಷ್ಟು ಸಾಕೀಗ. ನೋಡಿದೆಯಲ್ಲ, ಒಂದು ಸಿಂಪಲ್ ಟೂಲಲ್ಲಿ ಎಷ್ಟು ಚಂದಕ್ಕೆ ಚಿತ್ರ ಬಿಡಿಸೋಲಕ್ಕೂ ಹೇಳ್ಕೊಂಡು. ಇದಲ್ಲದೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ನಿಮಗೆಲ್ಲ. ನಾನು ಲಾಸ್ಟ್ ಸಂಡೇ ನಿಮಗೊಂದು ಅನೌನ್ಸ್ಮೆಂಟ್ ಹಾಕಿದ್ದಿದೆ, ನಾನು ಡ್ರಾಯಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಹೇಳಿ. ಸೊ ಅದಕ್ಕೆ ರಿಜಿಸ್ಟರ್ ಮಾಡಲಿಪ್ಪ ಲಿಂಕಿನ ನಾನು ಪುನಃ ಡಿಸ್ಕ್ರಿಪ್ಷನ್ಲಿ ಹಾಕುತ್ತಾ ಇದ್ದೆ. ಆದಷ್ಟು ಬೇಗ ರಿಜಿಸ್ಟರ್ ಮಾಡಿ, ಹೆಚ್ಚು ಸೀಟ್ಸ್ ಬಾಕಿ ಇಲ್ಲ, ರಜವೇ ಸೀಟ್ಸ್ ಬಾಕಿ ಇಪ್ಪದು. ಪುಟ್ಟೊಂಬೆ ಅಂತೂ ಬೇಗ ತುಂಬುತ್ತಾ ಇದ್ದು, ಇನ್ನೊಂದು ಕೆಲವು ಸೀಟ್ಸ್ಗೆ ಇದ್ದು, ಆದಷ್ಟು ಬೇಗ ನನಗೆ ರಿಜಿಸ್ಟರ್ ಮಾಡಿ ಹೇಳಿ. ಅದಲ್ಲದೆ ನಾನು ಡ್ರಾಯಿಂಗ್ ಕ್ಲಾಸಸ್ಸಿನ ನೆಕ್ಸ್ಟ್ ಗುರುವಾರ ನಿಮಗೆ ಅನೌನ್ಸ್ ಮಾಡ್ತೆ ಯಾವಾಗ ಸ್ಟಾರ್ಟ್ ಮಾಡ್ತೆ ಹೇಳಿ. ನೆಕ್ಸ್ಟ್ ಥರ್ಸ್ಡೇ ನಾನು ಗ್ರೂಪಿಂಗ್ಗೆ ನಿങ്ങളೆಲ್ಲರನ್ನು ಸೇರಿಸುತ್ತೆ. ಯಾವ್ಯಾವ ಕ್ಯಾಟಗರಿಗೆ ಯಾವ್ಯಾವಾಗ ಕ್ಲಾಸ್ ಹೇಳಿದ್ರೆ ನಾನು ನೆಕ್ಸ್ಟ್ ವೀಕಲ್ಲಿ ನಿಮಗೆ ಅನೌನ್ಸ್ ಮಾಡ್ತೆ. ಅದಕ್ಕೆ ನೆಕ್ಸ್ಟ್ ಥರ್ಸ್ಡೇವರೆಗೆ ಮಾತ್ರ ಈ ರಿಜಿಸ್ಟ್ರೇಷನ್ ಲಿಂಕ್ ಓಪನ್ ಇರ್ತು. ಆದಷ್ಟು ಬೇಗ ರಿಜಿಸ್ಟರ್ ಮಾಡಿ ಹೇಳಿ. ಹಾಗೆ ಹೇಳ್ತಾ ನಿಮ್ಮ ಭೇಟಿ ನಾಡ್ದು ಆದಿತ್ಯವಾರ ಸಾಯಂಕಾಲ 5 ಕಾಗದದ ದೋಣಿಲಿ ಎಂತ ಮಾಡ್ತು ಹೇಳಿ ನೋಡುವ. ಅಂಬಾಗ ಕಾಂಬ ಟಾಟಾ.